ಅವ್ರಿಗೆ ಆ ಥರ ಐಡಿಯಾ ಬಂತೋ ಏನೋ ಗೊತ್ತಿಲ್ಲ. ಬಟ್ ಅವಾಗ ಈ ಥರ ಒಂದು ಲೈನ್ ಇದೆ ಮಾಡೋಣ ಅಂತ ಅವರಿಬ್ರು ಮೊದಲು ಡಿಸ್ಕಸ್ ಮಾಡ್ಕೊಂಡಿದ್ದಾರೆ, ಯಾರು ಸುಪ್ರೀತಾ ಮೇಡಮ್ ಆ್ಯಂಡ್ ಸುರೇಶ್ ಅವರು. ಸರಿ ನಂತರ ಮಾಡೋಣ ಬಿಡಿ, ನಾನು ಅವಾಗ ಸ್ವಲ್ಪ ಖಾಲಿ ಇದ್ದೆ, ಏನು ಕೆಲಸ ಇರಲಿಲ್ಲ ನನಗೆ. ಒಡೆ ಆದಮೇಲೆ ಯಾವುದೂ ಮಾಡ್ತಾ ಇರಲಿಲ್ಲ. ನನಗೆ ಅದೇ ಒಂದು ಸರಿ ಹೇಳಿದೆ, ನಾನೊಂದು ಚಿಕ್ಕ ಅಡ್ವಾನ್ಸ್ ತೊಗೊಂಡಿದ್ದೆ ಮೊದಲೇ, ಯಾವಾಗಲೂ ಕೃಷ್ಣ ಮಾಡಿದ ಟೈಮಲ್ಲಿ ಮಾಡೋಣ ಅಂತ ತೊಗೊಂಡಿದ್ದೆ. ಆದರೆ ಅವ್ರೊಂದು ಋಣ ಅವ್ರ ಹತ್ರ ಇತ್ತು, ಸುರೇಶ್ ಅವ್ರ ಹತ್ರ. ಸುರೇಶ್ ಅವ್ರದ್ದು ಒಂದು ದುಡ್ಡು ತೊಗೊಂಡು ಋಣ ನನ್ನ ಹತ್ರ ಇದೆ, ಆ ಋಣ ತೀರ್ಸೋಕ್ಕೊಂದು ಅವಕಾಶ ಆಯಿತು. ಓಕೆ ಮಾಡೋಣ ಅಂತ ಹೇಳಿದೆ. ಸರಿ ಒಪ್ಕೊಂಡೆ. ಲೈನ್ ಹೇಳಿದ್ರು, ಓಕೆ ಲೈನು ಇಂಟ್ರೆಸ್ಟ್ ಆಗಿತ್ತು ನಂಗೆ. ಫಸ್ಟ್ ಚೆನ್ನಾಗಿದೆ, ಸಿನಿಮಾ ಮಾಡ್ಬೋದು ಅಂತ ಕತೆ ನಂಗೆ ಸುಪ್ರೀತಾ ಮೇಡಮೇ ಲೈನು ಈ ಥರ ಬರುತ್ತೆ ಅಂತ ಫಸ್ಟು ನರೇಷನ್ ಕೊಟ್ಟಿದ್ದೆ ಅವರು. ಓಕೆ ಮಾಡೋಣ ಅಂತ ಆಮೇಲೆ ಕೂತ್ಕೊಂಡು ನಾವು ಸಿನಿಮ್ಯಾಟಿಕ್ಕಾಗಿ ಏನು ಬೇಕು ಡಿಸ್ಕಸ್ ಮಾಡೋದು, ಕ್ಲೈಮ್ಯಾಕ್ಸ್ ಹೆಂಗೆ ಮಾಡೋಣ ಅಂತ ಡಿಸ್ಕಸ್ ಮಾಡಿಕೊಂಡು ಅದಕ್ಕೆ ಯಾರು ಆರ್ಟಿಸ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾರ್ಯಾರು ಬೇಕು ಅಂತ ನಾವು ಒಂದಷ್ಟು ಜನ ಹೀರೋಗಳಿಂದ ಬಂತು. ಅದು ಬಂದುಕೊಳ್ಳಿ ಎಲ್ಲರೂ ಒಮ್ಮತವಾಗಿ ಸುಪ್ರೀತಾ ಮೇಡಮ್ ಆಗಿರ್ಬೋದು, ಸುರೇಶ್ ಆಗಲಿ, ನಾನು ಪ್ರವೀಣ್ ಹಾಕೊಳ್ಳೋದು. ನನಗೆ ಪ್ರವೀಣ್ ಅಂದ್ಕೊಂಡು ನನಗೆ ಇನ್ನೂ ಖುಷಿ, ಯಾಕಂದ್ರೆ ನಮ್ಮ ಹುಡುಗ ನನಗೆ ಗೊತ್ತಿರೋ ಹುಡುಗ, ಅವ್ರ ಹತ್ರ ಹೆಂಗೆ ಇದನ್ನು ಮಾಡಿಸ್ಬೋದು ಅನಿಸ್ತು. ಅದೇ ಥರ ಹೀರೋಯಿನ್ ಯಾರು ಅವರು ಇವರು ಒಂದಷ್ಟು ಜನ ರೌಂಡ್ ಬಂದು ಲಾಸ್ಟಿಗೆ ಸಿಕ್ಕಿರೋದು ಇವ್ರದ್ದೊಂದು ಇದು ಬಂದಿತ್ತು, ಯಾವುದೋ ನನಗೆ ಕ್ಯಾಸೆಟಲ್ಲಿ ತೋರಿಸ್ತಾರೆ, ಯಾವುದೋ ಡ್ಯಾನ್ಸ್ ಮಾಡ್ತಿರೋದು, ರೀಲ್ಸ್ ಥರ ಯಾವುದೋ ಮಾಡಿದರು, ರೀಲ್ಸ್ ತೋರಿಸಿದ್ರು. ನನಗೆ ಓಕೆ ಮಾಡ್ಬೋದು ಚೆನ್ನಾಗಿ. ನಾವು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ರೀಲ್ಸಲ್ಲಿ ನೋಡೋದು. ಸರಿ ಕರೆಸಿ ನೋಡೋಣ ಅಂದರೆ ಬಂದು ಓಕೆ ಅಂತ ಎಲ್ಲರೂ ಒಮ್ಮತದಿಂದ ಒಪ್ಕೊಂಡು ಫಿಕ್ಸ್ ಮಾಡಿದ್ರು. ಆಮೇಲೆ ಜೊತೆಗೆಲ್ಲ ಕ್ಯಾರೆಕ್ಟರ್ಗಳು, ಯಾರು ತಂದೆ ಕ್ಯಾರೆಕ್ಟ್ರಿಗೆ ಯಾರು ಅವರು ಒಂದಷ್ಟು ಜನ ಆಗಿ ಆಮೇಲೆ ಓಕೆ ಅಚ್ಯುತ್. ಯಾಕೆಂದರೆ ನಮ್ಮದೊಂಥರ ರೆಟ್ರೋಯಿಂದ ಸ್ಟಾರ್ಟ್ ಆಗುತ್ತೆ ಸಿನಿಮಾ, ರೆಟ್ರೋ ಸ್ಟೈಲಿಂದ ಈಗ ನಡೆಯೋ ಸ್ಟೈಲ್ವರೆಗೂ ಬರುತ್ತೆ ಸಿನಿಮಾ ಅಲ್ಲಿ. ಹಾಗಾಗಿ ನಮ್ಮ ಅದಕ್ಕೆ ಸ್ವಲ್ಪ ತುಂಬ ವಯಸ್ಸಾದವರು ಆಗಲ್ಲ, ತುಂಬ ಯಂಗ್ ಇದ್ದವರು ಆಗಲ್ಲ. ಆ ಥರದ ಓಕೆ ರವಿಶಂಕರ್ ಗೌಡ ಓಕೆ ಆಗುತ್ತೆ, ಅಚ್ಯುತಣ್ಣ ಓಕೆ ಆಗುತ್ತೆ. ಅವರಿಬ್ಬರನ್ನ ಫಸ್ಟು ಫಿಕ್ಸ್ ಮಾಡೋದು. ಹಾಗೆ ನಮಗೆ ಬೇಕಾದ್ರು ಮತ್ತು ಎಲ್ಲ ಕ್ಯಾರೆಕ್ಟರ್ಗಳು, ಲಕ್ಷ್ಮೀ ಸುದ್ದಯ್ಯ, ಸ್ವಾತಿ, ಈ ಥರ ಎಲ್ಲ ಕ್ಯಾರೆಕ್ಟರ್ಗಳನ್ನ ಹಾಕ್ಕೊಂಡು ಸಿನಿಮಾ ಇಲ್ಲಿಂಗ್ ಮಾಡಿ ಈಗ ತಂದು ಇಲ್ಲಿಟ್ಟಿದ್ದೀವಿ. ಸೂಪರಾಗಿ ಬಂದಿದೆ ಸರ್. ಇನ್ನು ಅಂಜಲಿ ಅವರೇ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದೀರಾ. ಅದು ಧೂಳರೇ ಐತಿ ನಮ್ಮ ಭಾಷೆಗೆ ಹೇಳ್ಬೇಕಂದ್ರೆ. ನಮ್ಮ ಭಾಷೆಗೆ ಧೂಳರ್ ಸಖತ್ತಾಗಿ ಮಾಡಿರಿ. ಡ್ಯಾನ್ಸ್ ಎಲ್ಲ ಸಖತ್ತಾಗಿ ಸ್ಟೆಪ್ಸ್ ಹಾಕಿರಿ, ನೋಡಿದ್ರೆ ನಮಗೂ ಕುಣಿಬೇಕು ಅನ್ಸುತ್ತೆ. ಧೂಳೆಪ್ಸಿದ್ದೀರಾ ಅಂತ ಅಂದ್ರೆ ನಮ್ಮ ಕಡೆಗೆ ಧೂಳರ ಅಂತೀವಿ ನಾವು, ಇಲ್ಲಿ ಧೂಳೆಪ್ಸಿರ ಅದೇನೇನೋ ಅಂತಾರೆ. ಇನ್ನು ನಿಮ್ಮ ಪಾತ್ರದ ಬಗ್ಗೆ ಆಯ್ಕೆ ಯಾವ ರೀತಿ ಆಗಿತ್ತು ಆ್ಯಂಡ್ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ? ಏನಾದರೂ ಆಡಿಷನ್ ತಗೊಂಡಿದ್ರ ಶ್ರೀಧರ್ ಸರ್? ಅವ್ರು ನೋಡಿ ಏನಾದರೂ ಭಯಪಟ್ಟಿದ್ರ ಆ್ಯಕ್ಟಿಂಗ್ ಮಾಡ್ಬೇಕಾರೆ? ಇಲ್ಲ, ಆಡಿಷನ್ ಇರಲಿಲ್ಲ, ಒಂದು ಮೀಟಿಂಗ್ ಇತ್ತು. ಸುಮ್ಮನೆ ಒಂದು ಅರ್ಧ ಗಂಟೆ ಮಾತಾಡಿದ್ವಿ. ಅವರಿಗೆ ಒಂಚೂರು ನನ್ನ ಕ್ಯಾರೆಕ್ಟರು ಮತ್ತು ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟರ್ ಸ್ವಲ್ಪ ಮೇ ಬಿ ಮ್ಯಾಚ್ ಆಯಿತು ಅಂತ ಅನಿಸಿರ್ಬೋದು. ಬಟ್ ಏನೂ ಆಡಿಷನ್ ಇರಲಿಲ್ಲ. ಬಟ್ ನನ್ನ ಪ್ರಿಪ್ರೇಷನ್ ಈ ಫಿಲ್ಮಿಗೆ ಒಂದು ಒಳ್ಳೆ ಡ್ಯಾನ್ಸ್ ಸಾಂಗ್ ಕೊಡಬೇಕಿತ್ತು ಅಂತ ಅದು ಒಂದಿತ್ತು. ಬಿಕಾಸ್ ನನಗೆ ಡ್ಯಾನ್ಸಿಂಗ್ ಅಂದರೆ ತುಂಬ ಇಷ್ಟ. ಸೊ ಅದು ಬಿಟ್ಟು ಆ್ಯಕ್ಟಿಂಗ್ ಸ್ವಲ್ಪ ನಾನು ದೊಡ್ಡ ಡೈಲಾಗ್ಸ್ ಮತ್ತು ಸಡನ್ನಾಗಿ ಸರ್ ಆ್ಯಕ್ಟಿಂಗ್ ಮಾಡೋ ರೀತಿ ಬೇರೆ, ಬೇರೆ ಡೈರೆಕ್ಟರ್ಸ್ ಹೇಳೋ ರೀತಿ ಬೇರೆ. ಸೊ ಅದಕ್ಕೆ ಒಂಚೂರು ಅಡ್ಜಸ್ಟ್ಮೆಂಟ್ ಇತ್ತು. ಬಟ್ ಸುಪ್ರೀತಾ ಮ್ಯಾಮ್, ನಮ್ಮ ಪ್ರೊಡ್ಯೂಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಅವರು ತುಂಬ ಹೆಲ್ಪ್ ಮಾಡಿದ್ರು. ಸೊ ಇಟ್ ವಾಸ್ ವೆರಿ ಈಸಿ, ಒಂಥರ ಫ್ಯಾಮಿಲಿ ಥರ ಇತ್ತು ಎಲ್ಲ ಎನ್ವೈರ್ಮೆಂಟ್. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ನನ್ನ ಕ್ಯಾರೆಕ್ಟರ್ ಹೆಸರು ಅಂಕಿತಾ ಅಂತ. ಒಂದು ರೀತಿಯಲ್ಲಿ ಬಜಾರಿನೇ ಅವಳು. ಚೆನ್ನಾಗಿ ಜಗಳ ಮಾಡ್ತಾಳೆ. ಅವ್ರ ಅಮ್ಮ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹೆಂಗೆ ಜಗಳ ಮಾಡೋದು, ಏನೇನು ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅವನ ಕ್ಯಾರೆಕ್ಟರ್ ಅಂದರೆ ರೈವಲ್ರಿ, ತುಂಬ ರೈವಲ್ರಿ. ಅವನ್ನ ಸಾಯಿಸ್ಬೋದು ಯಾವತ್ತೋ ಅಂತ ಅನ್ಸುತ್ತೆ. ಸೊ ಆ ಲೆವೆಲಲ್ಲಿ ಹೇಟ್ರೆಡ್ ಇಟ್ಕೊಂಡು ಅಂದರೆ ಚಿಕ್ಕ ಹುಡುಗರಿಂದ ಬೆಳೆದಿದ್ದಾರೆ. ಸೊ ಒಂಥರ ಬಜಾರಿ, ತುಂಬ ಫನ್, ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಗರ್ಲ್ ಅಂತೀವಲ್ಲ ಅವಳು. ಬಟ್ ಅದೇ ರೀತಿಯಲ್ಲಿ ಇನ್ನೊಂದು ಸೈಡು ಇದೆ, ಸೆನ್ಸಿಟಿವ್ ಸೈಡ್ ಇದೆ, ಇಮೋಷ್ನಲ್ ಸೈಡ್ ಇದೆ. ಸೊ ದ ಕ್ಯಾರೆಕ್ಟರ್ ಇಸ್ ವೆರಿ ವೆಲ್ ಡನ್. ಫುಲ್ ಸರ್ಕಲ್ ಅಂತೀವಲ್ಲ ಆ ಥರ. ರಿಯಲ್ ಲೈಫಲ್ಲಿ ಅಂಜಲಿ ಬಜಾರಿನಾ? ಇಲ್ಲ, ಈ ಸೆಟ್ಟಲ್ಲಿ ಏನಾದರೂ ಕಿತ್ತಾಡಿರ? ಯಾಕಂದ್ರೆ ಅದರಲ್ಲಿ ಬೇಜಾನ್ ಕಿತ್ತಾಡ್ಬಿಟ್ಟಿದ್ದೀರಾ. ನೋಡಿದ ತಕ್ಷಣ ಇದೇನಪ್ಪ ಇಷ್ಟು ಕಿತ್ತಾಡ್ತಾರೆ ಆಮೇಲೆ ನಾವು ಒಂದಾಗ್ತಾರೆ ಅಂತ ಅನ್ಸುತ್ತೆ. ಅಲ್ಲ, ಯಾಕೆ ಅಷ್ಟೊಂದು ಕಿತ್ತಾಡಿದ್ದೀರಾ ಅದರಲ್ಲಿ? ಯಾಕೆ, ಏನ್ ಕಾರಣ? ಅದನ್ನೆಲ್ಲ ಸಿನಿಮಾದಲ್ಲಿ ನಾವೊಂಚೂರು ಬಾಯ್ ಬಿಡ್ಸೋಣ ಅಂತ ಅಷ್ಟೇನೆ. ಹೌದಾ? ಶ್ರೀಧರ್ ಸರ್ ಬೈತಾರ? ನಾ ಅದಕ್ಕೆ ಹೇಳಲಿಲ್ವಾ ಅವಾಗಲೇ ಶ್ರೀಧರ್ ಅವ್ರು ಬೈಯಲ್ಲ ಪಾಪ. ಅಲ್ಲ, ಅವರೇ ನೀವ್ಯಾರು ಮಾಡ್ತಿಲ್ಲ, ಅವ್ರು ಮಾಡ್ತಿದ್ದಾರೆ. ಓಕೆ, ಹೆಂಗಿತ್ತು ಸರ್ ಜೊತೆ ಕೋಆರ್ಡಿನೇಷನ್ ಆಗಿರ್ಬೋದು, ಆಮೇಲೆ ಪಾತ್ರದ ಆಯ್ಕೆ ಆದ್ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಹೇಳ್ಬೇಕಾದ್ರೆ ಹೆಂಗಿತ್ತು? ಎಕ್ಸೈಟ್ಮೆಂಟ್ ಇತ್ತಾ? ಹೆಂಗೆ ಅವ್ರ ಜೊತೆ ವರ್ಕ್ ಮಾಡೋದೆಲ್ಲ? ಆಬ್ವಿಯಸ್ಲಿ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಆಮೇಲೆ ನಂಗೆ ಸ್ಟೋರಿ ಕೇಳಿದಾಗ ಒಂಥರ ಫುಲ್ ನರೇಷನ್ ನಾನು ನಗ್ತಾ ಇದ್ದೆ. ಐ ವಾಸ್ ಜಸ್ಟ್ ಥಿಂಕಿಂಗ್, ವಾವ್, ನಾನು ಈ ನರೇಷನಲ್ಲೇ ಎಷ್ಟು ನಕ್ಕಿದ್ರೆ ಆಡಿಯನ್ಸ್ ಎಷ್ಟು ನಗ್ತಾರೆ ನೋಡಿದಾಗ ಅಂತ. ಸೊ ದಟ್ ವಾಸ್ ದ ಡಿಫಿಕಲ್ಟ್ ಪಾರ್ಟ್.
ನಮಗೆ ಇಮೋಷನಲ್ ಆಕ್ಟರ್ಸ್ ಆಗಿ ಇಮೋಷನಲ್ ಸೀನ್ಸ್ ಮಾಡೋದು ರಿಲೇಟಿವ್ಲಿ ಸ್ವಲ್ಪ ಈಸಿ ಆಗುತ್ತೆ, ಕಾಮಿಡಿ ಮಾಡೋದು ಇನ್ನೂ ಕಷ್ಟ. ಸೊ ಅದು ಈ ಫಿಲ್ಮ್ ಮೂಲಕ ಸ್ವಲ್ಪ ಕಲ್ತಿದ್ದೀನಿ. ನೀವ್ ನೋಡಿ ಹೇಳ್ಬೇಕು ಚೆನ್ನಾಗಿ ಮಾಡಿದ್ದೀನಿ. ನಾ ಹೇಳಿದ್ನಲ್ಲ ಡ್ಯಾನ್ಸ್ ಎಲ್ಲ ಧೂಳೆಪ್ಸಿದೀರಾ ಅಂತ. ಏನ್ ಗೊತ್ತಾ, ಈ ಸಿನಿಮಾ ಈಗ ನಾವು ವರ್ಕ್ ಮಾಡ್ತಾ ಇರ್ತೀವಿ, ಕತೆ ಮಾಡ್ತೀವಿ. ಫಸ್ಟು ನಾವೆಲ್ಲ ಫಸ್ಟ್ ಲೈನ್ ಕೇಳಿದಾಗ ನಾವೆಲ್ಲ ಈಗ ಪ್ರೊಡ್ಯೂಸರ್ಸು, ನಾವು ಈಗ ಸುಪ್ರೀತ ಮೇಡಮ್ ಎಲ್ಲ ಕೂತ್ಕೊಂಡು ಓಕೆ ಚೆನ್ನಾಗಿ, ವಾವ್ ಚೆನ್ನಾಗಿದೆ ಅಂತ ಬರ್ತಾ 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 ಕತೆ ಮಾಡ್ತಾ ಇರೋಗೆ ನಮ್ಗೆ ಈ ಕಥೆಯಲ್ಲಿ ಏನು ಮಾಡ್ತಾ ಇದ್ದೀವಿ, ಏನು ಹೇಳಕ್ಕೆ ಹೊರಟಿದ್ದೀವಿ, ಹೇಗಿದೆ ಅನ್ಸ್ಬಿಡ್ತದೆ ಕೆಲವೊಂದು ಕಥೆಗಳು. ಈ ಕತೆ ಮಾಡ್ತಿರುವಾಗ ಬರ್ತಾ ಬರ್ತಾ ಏನು ಏನು ಹೇಳ್ತಾ ಇದ್ದೀವಿ, ಜನಗಳಿಗೆ ಏನು ಮೆಸೇಜ್ ಕೊಡೋಕೆ ಹೊರಟಿದ್ದೀವಿ, ಅಥವಾ ಜನಗಳನ್ನ ಯಾವ ಥರ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀವಿ ಅನಿಸುತ್ತೆ. ಬಟ್ ಈ ಸಿನಿಮಾ ಹಂಗೆ ಆಗ್ತಿಲ್ಲ. ನಮ್ಗೆ ಎಷ್ಟು ಸರಿ ನೋಡಿದ್ರು ನಾವು ದೊಡ್ಡದಾಗಿ ಏನು ಮ್ಯಾಟ್ರ್ ಹೇಳ್ಕೊಂಡಿಲ್ಲ, ಬಟ್ ಬೋರ್ ಹೊಡಿಯಲ್ಲ. ಎಲ್ಲಿ ನೋಡೋರಿಗೆ ಇನ್ನೊಂದ್ಸರಿ ನೋಡಬೇಕು ಅನ್ನೋ ಮಟ್ಟದಲ್ಲಿ ಇದೆ. ಅದಕ್ಕೆ ನಾನು ಆ್ಯಕ್ಚುಲಿ ನನ್ನ ಪಿಕ್ಚರ್ ಇಲ್ಲಿ ತನಕ ಹೊಗಳಿದೇ ಇರಲ್ಲ. ನಾನು ಯಾವ ಸಿನಿಮಾನು ನಾನು ಸೂಪರ್ ಅದ್ಭುತವಾಗಿ ನೋಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಯಾಕೆಂದ್ರೆ ನನ್ನ ಟೇಸ್ಟ್ ಅವ್ರಿಗೆ ನಿಮಗಿರ್ಬೇಕಲ್ಲ. ಈಗ ನಾನು ಚೆನ್ನಾಗಿ ಸೂಪರ್ ಆಗಿದೆ ಸರ್, ಎಷ್ಟಾರ್ಡಿನರಿ ಸಿನಿಮಾ ನೋಡಿ ನೀವು ನೋಡಿ ಅಂತ ಹೇಳಿ ನೀವು ನೋಡ್ಬಿಟ್ಟು ಏನ್ರಿ ಸಿನಿಮಾ ಇದು ಅನ್ಬೋದಲ್ಲ. ಅದಕ್ಕೆ ನಾನು ಯಾವ ಸಿನಿಮಾಕ್ಕೂ ಹೊಗಳಕ್ಕೆ ಹೋಗಲ್ಲ. ನನ್ನ ಸಿನಿಮಾನ ಹೋಗಲ್ಲ, ಜನ ಹೊಗಳ್ಳಿ. ಸಿನಿಮಾ ನೋಡಿಬಿಟ್ಟು ಅವರು ನನಗೆ ಹೇಳಬೇಕು ಸೂಪರ್ ಆಗಿದೆ ಸಿನಿಮಾ, ಎಷ್ಟ್ರಾರ್ಡಿನರಿ ಇದೆ. ನಾನು ಇಲ್ಲಿ ತನಕ ನಾನು ಎಲ್ಲ ಸಿನಿಮಾಕ್ಕೂ ಹೀಗೆ ಹೇಳಿದ್ದು. ನನ್ನ ಚೆಲ್ಲಾಟದಿಂದ ಹಿಡಿದು ಫ್ರೆಂಡ್ಸಿಂದ ಹಿಡಿದು ಇವನು ಫರ್ಕಿ ಮಾಡಿದವಾಗಲೂ ಅಷ್ಟೇ ಎಲ್ಲ ತಮಿಳು ಎಲ್ಲ ಮಾಡಿಬಿಟ್ಟಿದ್ದಾರೆ. ನನ್ನ ಸಿನಿಮಾ ಒಂದು 2 ವಾರ 3 ವಾರ ಸಿನಿಮಾ ಅಂತ ಎಷ್ಟಾರ್ಡ್. ಅವ್ರು ಯಾವ ತೆಲುಗದು 100 ಡೇಸ್ ಆಗಿ ಅದೇ ತೆಲುಗು 100 ಡೇಸ್ ಹೋಯ್ತು ನನ್ನ ಸಿನಿಮಾ. ಓಕೆ, ಸೂಪರ್ ಸರ್. ಎಲ್ಲ ಥರದ್ದು ಜಾನರ್ ಸಿನಿಮಾ ಮಾಡಿದ್ದೀರಾ, ಎಲ್ಲದೂ ಒಂದೊಂದು ಥರ ಖುಷಿ ಕೊಡುತ್ತೆ. ಆಮೇಲೆ ಎಲ್ಲ ಸಿನಿಮಾಗಳನ್ನು ನೋಡಿದಾಗ ವಾವ್ ಅನಿಸುತ್ತೆ. ಸೊ ಈಗ ಜನಗಳಿಗೆ ಈ ಜಂಬೂ ಸರ್ಕಸ್ ನೋಡಿದಾಗ ಏನು ಇಷ್ಟ ಆಗ್ಬೋದು ಅಂತ ಹೇಳಿ? ಇದರಲ್ಲಿ ನನಗೆ ತಿಳಿದ ಮಟ್ಟಿಗೆ ಎವ್ರಿ ಸೀನ್ ಇಷ್ಟಪಡ್ತಾರೆ. ಇದರಲ್ಲಿ ನಾನು ಹೀರೋಯಿನ್ ಅಂತ ಹೇಳಲ್ಲ, ಎಲ್ಲರೂ ಸಿನಿಮಾನು ಈ ಸಿನಿಮಾಕ್ಕೆ ಬೇಕಿತ್ತು. ಇವರು ಈ ಕತೆಗೆ ಇವರೆಲ್ಲ ತುಂಬ ಹೊಂದ್ಕೊಂಡಿದ್ದಾರೆ. ಈ ಕತೆಗೆ ಅವರೇ ಬೇಕಿತ್ತು. ಈಗ ಪ್ರವೀಣ್ಗೆ ಅದು ಕರೆಕ್ಟ್ ಪ್ರವೀಣ್ ಸೆಲೆಕ್ಷನ್ನು, ಅಂಜಲಿ ಕರೆಕ್ಟ್ ಸೆಲೆಕ್ಷನ್ ಅಂತ ನೀವೇ ಹೇಳ್ತೀರಾ ಆ ಥರ. ಬಟ್ ಯಾರು ಬೇಡ, ಯಾರು ಬೇಕಿತ್ತು, ಈ ಕ್ಯಾರೆಕ್ಟರ್ ಏನಕ್ಕೆ ಹಾಕಿದ್ರು, ಈ ಕ್ಯಾರೆಕ್ಟರ್ ವೇಸ್ಟು, ಅದನ್ನು ನಾಳೆ ಸಿನಿಮಾ ನಾವು ಈಗ ಯಾವ್ದಾದ್ರು ಸಿನಿಮಾ ನೋಡಿದ್ರೆ ನಮ್ಗೆ ಅನಿಸುತ್ತೆ ನೋಡಿ ಇದೇನಕ್ಕೆ ಬೇಕಿತ್ತು ಈ ಸಿನಿಮಾ, ಈ ಕ್ಯಾರೆಕ್ಟರ್ ಯಾಕೆ ಹಾಕಿದ್ರು, ಆ ಥರ ಅನಿಸಲ್ಲ ಈ ಸಿನಿಮಾದಲ್ಲಿ ಅಂತ ನನ್ನ ಅನಿಸಿಕೆ. ಓಕೆ, ಇನ್ನು ನಿಮಗೆ ಜಂಬೂ ಸರ್ಕಸ್ ಅನ್ನುವಂಥ ಪ್ರಾಜೆಕ್ಟ್ ಬಂದಾಗ ಹೆಂಗೆ ಶ್ರೀಧರ್ ಸರ್ ಅಪ್ರೋಚ್ ಮಾಡಿದ್ರ ಅಥವಾ ಹೇಗೆ ಅಂತ ಹೇಳಿ, ಹೆಂಗೆ ಸಿಕ್ಕಿದ್ದು ಈ ಪ್ರಾಜೆಕ್ಟ್? ಅದೇ ನನಗೆ ಪ್ರೊಡ್ಯೂಸರ್ಸ್ ಶರಣ ಮಾಡಿದ್ರು. ಬಟ್ ತುಂಬ ವರ್ಷದ ಆಸೆ ಇರುತ್ತಲ್ಲ ಶ್ರೀಧರ್ ಸರ್ದು ಸಿನಿಮಾಗಳು ನೋಡಿ ಎಲ್ಲ. ಫಸ್ಟ್ ನನಗೆ ಅವಕಾಶ ಕೊಟ್ಟು ಡೆಬ್ಯೂ ಸಿನಿಮಾ ಅವ್ರ ಜೊತೆ ಮಾಡಿದ್ರಿಂದ, ಅದಾದ್ಮೇಲೆ ಅವ್ರ ಸಿನಿಮಾಗಳನ್ನ ತುಂಬ ಹತ್ತಿರದಿಂದ ನೋಡಿದ್ರಿಂದ ಒಂದು ಆಸೆ ಇರುತ್ತೆ ಈ ಥರದ ಪ್ರೊಡಕ್ಷನ್ಲಿ ಅಥವಾ ಈ ಥರದೊಂದು ಸ್ಕೇಲಲ್ಲಿ, ಈ ಡೈರೆಕ್ಷನಲ್ಲಿ ನಾವು ಪೊಸಿಷನ್ ಆಗಬೇಕು ಅನ್ನೋ ಆಸೆ ಇರುತ್ತಲ್ಲ. ಫೋನ್ ಬಂದಾಗಲೇ ಒಂದು ಎಕ್ಸೈಟ್ಮೆಂಟ್ ಇತ್ತು. ಬಟ್ ಅಂದರೂ ಒಂಥರ ಇತ್ತು, ಯಾವ ಥರದ ಕಥೆ ಇರ್ಬೋದು, ಏನು ನನಗೆ ಆಗತ್ತೆ ಆ ಥರದ ಸಬ್ಜೆಕ್ಟ್ ಅವ್ರದ್ದು ಆರಿಸ್ಕೊಳ್ಳೋ ಅಂಥದ್ದು ಅಂತೆಲ್ಲ ಇತ್ತು. ಬಟ್ ನಮ್ಮ ಸುಪ್ರೀತಾ ಮೇಡಮ್ ಅವ್ರು ಕತೆ ಹೇಳ್ಬೇಕಾದ್ರೆ ಸಖತ್ತಾಗಿತ್ತು. ಅಂಜಲಿ ಅವ್ರು ಹೇಳ್ದಂಗೆ ಪ್ರತಿ ಸೀನು ನಗ್ಸ್ಕೊಂಡು ಹೋಗ್ತಾ ಇತ್ತು. ಇನ್ನೇನು ಮುಗಿಯುತ್ತೆ, ಕಾಮಿಡಿ ಹ್ಯೂಮರ್ ಪಾರ್ಟ್ ಮುಗಿಯುತ್ತೆ, ಸೆಕೆಂಡ್ ಹಾಫಲ್ಲಿ ಮತ್ತೆ ಹಂಗೆ ಎದ್ಬಿಡುತ್ತೆ. ಈ ಸಿನಿಮಾ ಹಂಗೆ, ಈ ಸಿನಿಮಾದ ಸ್ಟ್ರೆಂತೆ ಅದು. ಇನ್ನೇನು ಸೀರಿಯಸ್ ಆಗ್ತಿದೆ ಅನ್ಬೇಕಾದ್ರೆ ಮತ್ತೆ ಶುರು ಆಗ್ಬಿಡುತ್ತೆ ಹ್ಯೂಮರ್ ಪಾರ್ಟ್. ಸೊ ನಮ್ಗೆ ಇವಾಗ ಇರೋ ಕಾನ್ಫಿಡೆನ್ಸೇ ಈ ಸಿನಿಮಾ ತುಂಬಾ ನಗ್ಸ್ಕೊಂಡು ಹೋಗುತ್ತೆ, ಎಂಟರ್ಟೈನ್ ಮಾಡುತ್ತೆ ಅನ್ನೋದೇ. ಬಟ್ ಎಲ್ಲೋ ಒಂದು ಕಡೆ ಕೆಲವೊಂದು ಸೀನ್ಗಳು ನೋಡಿದಾಗ ಎಮೋಷನ್ಸ್ ಬರುತ್ತೆ ಸರ್. ಆ ಎಮೋಷನ್ಸ್ ಬರುತ್ತೆ. ಇದು ಕಾಮಿಡಿ, ಒಂದು ಕಡೆ ಕಾಮಿಡಿ ಇರುತ್ತೆ, ಎಮೋಷನ್ಸ್ ಇರುತ್ತೆ, ಇನ್ನೊಂದು ಕಡೆ ಆ ಫೈಟಿಂಗ್ ಇರುತ್ತೆ, ಎಲ್ಲವೂ ಇದೆ ಇದು ಸಿನಿಮಾದಲ್ಲಿ. ಹೆಂಗೆ ಇದು ಅಂತ ಹೇಳಿ, ಅಂದರೆ ಯಾವ ಥರದ ಜಾನರಲ್ಲಿ ಇದು ಕಾಮಿಡಿ ಅಂತ ತಗೋಬೇಕಾ ಅಥವಾ ಯಾವ ರೀತಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿನ ಯಾವ ಥರ ಅಂತ? ಅಂತ ಹೇಳ್ತೀನಿ. ಈಗ ನೀವು ಮನೆಯಲ್ಲಿ ಇರ್ತೀರಾ, ನೀವು ನಿಮ್ಮ ತಂಗಿನೋ ಅಣ್ಣನೋ ಅಥವಾ ಯಾರೋ ಅಕ್ಕಪಕ್ಕದವರೋ ಸೇರಿಸ್ಕೊಂಡಿರ್ತೀರ, ಎಷ್ಟು ಸರಿ ನಗ್ತಾ ಇರ್ತೀರಾ? ಸುಮಾರು ಸಲ ಅದು ಇದು ಅಲ್ಲ, ನೆನ್ಸ್ಕೊಂಡು ನಗ್ತಾನೆ ಮಧ್ಯ ಒಂದು 10 ನಿಮಿಷ 15 ನಿಮಿಷ ಅದನ್ನ ಅದು ಸೀರಿಯಸ್ನೆಸ್ ಮಧ್ಯ ಬಂದೇ ಬರುತ್ತೆ. ಅದೇ ಥರ ನಮ್ಮ ಸಿನಿಮಾ ಕಾಮಿಡಿ ಇದ್ರೂ ಮಧ್ಯ ಸೀರಿಯಸ್ನೆಸ್ ಬರ್ತಾ ಇರುತ್ತೆ. ಅದು ಏನಕ್ಕೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋ ಸಿನಿಮಾ ನೋಡ್ಬೇಕು ನೀವು. ಸಿನಿಮಾ ನೋಡ್ಬೇಕಷ್ಟೇ. ಸಿನಿಮಾ ನೋಡಿದ ಅದು ಜನಗಳಿಗೆ ಏನು ಇಷ್ಟ ಆಗ್ಬೋದು ಪ್ರವೀಣ್ ಅವರೇ? ಇದರಲ್ಲಿ ಏನು ಇಷ್ಟ ಆಗ್ಬೋದು? ನಿಮ್ಮ ಆಕ್ಟಿಂಗ್ ಇಷ್ಟ ಆಗತ್ತಾ ಅಥವಾ ಇಲ್ಲಿರುವಂತಹ ಕಥೆ ಆಗಿರ್ಬೋದಾ? ಕಾಪಿ ಮಾಡ್ತೀನಿ. ಇವಾಗ ನಿಮ್ಗೆ ಒಳ್ಳೆ ಹಬ್ಬದ ಊಟ ಅಂದ್ರೆ, ಹಬ್ಬದ ಊಟದಲ್ಲಿ ಒಳ್ಳೆ ಪಲ್ಯ, ಖಾರ ಇರುತ್ತೆ, ಹಪ್ಪಳ ಇರುತ್ತೆ, ಸ್ವೀಟ್ ಇರುತ್ತೆ, ರೈಸು ಎಲ್ಲ ಇದ್ರೇನೆ ಅದೊಂದು ಹಬ್ಬದ ಊಟ ಆಗುತ್ತಲ್ಲ. ಹಂಗೆ ಶ್ರೀಧರ್ ಸರ್ ಸಿನಿಮಾ ಸ್ಪೆಷಲಿ ಅವ್ರ ಸಿನಿಮಾದಲ್ಲಿ ಈಗ ನಾವು ಯಾವುದೋ ಒಂದು ಸಿನಿಮಾ ಥ್ರಿಲ್ಲರ್ ಅಂತ ಮಾಡಿದ್ರೆ ತುಂಬ ಸೀರಿಯಸ್ ಆಗಿರುತ್ತೆ, ಇನ್ಯಾವುದೋ ಹ್ಯೂಮರ್ ಮಾಡಿದ್ರೆ ಅದು ಹ್ಯೂಮರ್ ಇರುತ್ತೆ. ಬಟ್ ಎಮ್ ಡಿ ಶ್ರೀಧರ್ ಸರ್ದು ಸಿನಿಮಾದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸು ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ಇರುತ್ತೆ, ಒಳ್ಳೆ ಲೊಕೇಶನ್ಸು, ಸಾಂಗ್ಸಲ್ಲೂ ಕೂಡ ಇವಾಗ ನಮ್ಮ ಸಿನಿಮಾದಲ್ಲಿ ಡ್ಯುಯೆಟ್ ಸಾಂಗ್ ಇದೆ, ಡ್ಯಾನ್ಸ್ ನಂಬರ್ ಇದೆ, ಇನ್ನು ನಮ್ಮಿಬ್ರದ್ದು ಒಂದು ಜಗಳದೊಂದು ಸಾಂಗ್ ಇದೆ. ಪ್ಯಾಥೋ ಸಾಂಗ್ ಅದು ಬ್ಯೂಟಿಫುಲ್ ಆಗಿ ಸರ್ ಶೂಟ್ ಮಾಡಿ, ಅಂದರೆ ಕಂಪೋಸ್ ಮಾಡಿ ಅವರೇ ಶೂಟ್ ಮಾಡಿದ್ದಾರೆ. ಅದೆಲ್ಲ ಮಿಕ್ಸ್ ಮಾಡಿರ್ತಾರೆ ಅವರು. ಅವ್ರ ಸಿನಿಮಾ ಒಂದು ತಾಲೀಲಿ ಏನೇನು ಇರಬೇಕು ಎಲ್ಲ. ಇವಾಗ ಯಾವುದೋ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇಲ್ಲ ಅಂದರೆ ಇನ್ಕಂಪ್ಲೀಟ್ ಸಿನಿಮಾ. ಅದಕ್ಕೆ ಅದರದೇ ಆದಂಥ ಫ್ಯಾನ್ಸ್ ಇರ್ತಾರೆ. ಸಾಂಗ್ಸು, ಕತೆ
ಓಕೆ ಶ್ರೀಧರ್ ಸರ್, ಇನ್ನು ಈ ಪಾತ್ರಗಳನ್ನ ಯಾಕಂದ್ರೆ ಎಲ್ಲರಿಗೂ ಅವ್ರಿಗೆ ಸೂಟ್ ಆಗೋ ಥರ ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದೀರಾ ನೀವು. ಈ ಪಾತ್ರಗಳ ಆಯ್ಕೆ ಯಾವ ರೀತಿಯಾಗಿ ಮಾಡಿದ್ರಿ ಅಂತ, ಅಂದ್ರೆ ಇಂಥವ್ರಿಗೆ ಇದೇ ಕೊಡಬೇಕು ಆ ಥರದ ಏನಾದರೂ ಹೋಮ್ವರ್ಕ್ ಮಾಡ್ಕೊಂಡಿದ್ರೆ ಹಿಂಗೆ ಅಂತ? ಹೋಮ್ವರ್ಕ್ ಮಾಡೋದು ನೀವು ಸುಪ್ರೀತಾ ಮೇಡಮ್ ಇಲ್ಲಿ ಕೂರ್ಸ್ಕೊಂಡಿದ್ರೆ ಈಗ ಅವ್ರನ್ನೂ ಹೇಳ್ಬೋದು, ಯಾಕಂದ್ರೆ ಡಿಸ್ಕಸ್ ಮಾಡ್ತು ಇಬ್ಬರು ಸೇರಿ ನಾವು ಡಿಸ್ಕಸ್ ಮಾಡಿ ನಾವು ಈಗ ಪಾಪ ಆ್ಯಕ್ಚುಲಿ ಸುರೇಶ್ ಅವರು ತುಂಬ, ಈಗ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಇದ್ದಾರಲ್ಲ, ತುಂಬ ಟೇಸ್ಟಿ ಮನುಷ್ಯ. ಸಿನಿಮಾ ಒಂದು ಹಂಬಲ್ ಅವರಿಗೆ, ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ ಅವರಿಗೆ. ಬಟ್ ಏನು ಅಂದರೆ ಈಗ ಅವರಿಗೆ ನಾನು ಒಂದ್ಸರಿ ಈಗ ಅದೇ ಹೇಳಿದೆ, ಅವ್ರು ಈ ಸಿನಿಮಾನ ಭಾರಿ ಅದ್ಭುತವಾಗಿ ಮಾಡಬೇಕು ಅಂತೇಳಿ ಒಬ್ಬ ಪಾರ್ಟ್ನರ್ ಇಟ್ಕೊಂಡಿದ್ರು ಅವರು ಸ್ಟಾರ್ಟ್ ಆಗ್ತಿರೋಲ್ಲಿ ಕೈ ಕೊಟ್ಬಿಟ್ರು ಇವರಿಗೆ ಸರಿಯಾಗಿ. ಆದ್ರೂ ಹೆದರ್ದಿತ್ತಿ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಇಲ್ಲಿವರೆಗೂ ತಂದಿದ್ದಾರೆ ಅಂದರೆ ಅದು ಒಂದು ಸಿನಿಮಾ ಮೇಲೆ ಇರೋ ಪ್ರೀತಿ ಅವರಿಗೆ. ಇವತ್ತು ಸಿನಿಮಾ ಅವರು ತುಂಬ ಸಿನಿಮಾನ ತುಂಬ ಪ್ರೀತಿ ಮಾಡ್ತಾರೆ. ಒಳ್ಳೆ ಸಿನಿಮಾ ತೆಗಿಬೇಕು, ಒಳ್ಳೆ ದುಡ್ಡು, ನಮ್ಗೆ ದುಡ್ಡು ಬರ್ದಿರೋ ಪರವಾಗಿಲ್ಲ, ಸಿನಿಮಾ ನಿಲ್ಲಬೇಕು ಅನ್ನೋದೇ ಅವ್ರ ಆಸೆ. ಬಟ್ ಅದು ಇವತ್ತಿಗೂ ಅವ್ರು ಹೇಳ್ತಾರೆ, ಈಗ ನೋಡಿ ಯಾವುದೇ ಒಂದು ಸಪೋರ್ಟ್ ಇಲ್ಲಿತ್ತು ಸಿನಿಮಾ ಇವತ್ತು ನಾವು ಬಿಸ್ನೆಸ್ ಮಾಡಿ ಹೇಗೆ ಮಾಡ್ತೀವಿ ಅದ್ರ ಬಗ್ಗೆ ಚಿಂತೆ ಮಾಡ್ತಿಲ್ಲ. ರಿಲೀಸ್ ಮಾಡಬೇಕು, ಜನಗಳ ಮುಂದೆ ತೋರಿಸ್ಬೇಕು. ಆಮೇಲೆ ನಮ್ಮೆಲ್ಲರಿಗಿಂತನೂ ಒಂದು ದೊಡ್ಡ ಆಸೆ ಇಟ್ಕೊಂಡಿದ್ದಾರೆ, ಅದನ್ನು ಸಕ್ಸಸ್ ಆಗೇ ಆಗುತ್ತೆ, ಈ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಹೋಪ್ ಇರೋದು ಅವರಿಗೇನೆ. ಎಕ್ಸಾಕ್ಟ್ಲಿ. ಅವ್ರಿಗೆ ಸಿನಿಮಾ ನೋಡಿ, ಈ ಸಿನಿಮಾ ಗೆಲ್ಲಲ್ಲ, ನೀವು ನಂಬಿಕೆ ಇಲ್ಲ, ನನಗೆ ನಂಬಿಕೆ ಇದೆ ಗೆಲ್ಲುತ್ತೆ ಅಂತಾರೆ. ಅಷ್ಟು ಹೋಪ್. ನಿಜವಾಗ ಅವರು ಅಲ್ಲ, ಒಂದು ಅವ್ರಿಗೆ ಎಲ್ಲ ಸಿನಿಮಾ ನೋಡ್ಕೊಂಡು ಬಂದವರು, ಅದೇನೋ ಹೊಸಬರಲ್ಲ ಸಿನಿಮಾ ಇಂಡಸ್ಟ್ರಿಗೆ. ಸಾಕಷ್ಟು ಸಿನಿಮಾ ನೋಡಿದ್ದಾರೆ, ಸಾಕಷ್ಟು ಸಿನಿಮಾ ಕೆಲಸ ಮಾಡಿದ್ದಾರೆ, ಇಂಡಸ್ಟ್ರಿಯಲ್ಲಿ ಒಂದು 20-30 ವರ್ಷದಿಂದ ಇದ್ದಾರೆ. ಬಟ್ ಒಂದು ಜಡ್ಜ್ಮೆಂಟ್ ಇದೆ ಅವರಿಗೆ. ಬಟ್ ಅವರಿಗಂತೂ ಸಖತ್ ಜಡ್ಜ್ಮೆಂಟ್ ಇದೆ ಇದರಲ್ಲಿ. ನಾನೇ ಸ್ವಲ್ಪ ವೀಕ್ ಆ್ಯಕ್ಚುಲಿ. ಅವರು ಈ ಸಿನಿಮಾ 100% ಗೆಲ್ತೀನಿ, ದುಡ್ಡು ಮಾಡ್ತೀನಿ ಅಂತ ಒಂದು ನಂಬಿಕೆ ಇದೆ. ಬಟ್ ಅವ್ರ ಆಸೆ ಈಡೇರಲಿ ಅಂತ ನನಗೂ ಆಸೆ. ಸೂಪರ್ ಸರ್. ಓಕೆ, ಇನ್ನು ಅಂಜಲಿ ಅವರೇ, ನಿಮ್ಮದು ಬ್ಯಾಕ್ಗ್ರೌಂಡ್ ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದಾ ಅಥವಾ ಹೇಗೆ? ಅದು ಏನಾದರೂ ಒಂದು ಡ್ರೀಮ್ ಇತ್ತಾ ನಾನು ಆ್ಯಕ್ಟರ್ ಆಗಬೇಕು ಅಂತ? ಅದರಲ್ಲೂ ಜಂಬೂ ಸರ್ಕಸ್ ಶ್ರೀಧರ್ ಸರ್ ಜೊತೆ ವರ್ಕ್ ಮಾಡುವಂಥ ಅವಕಾಶ ಎಲ್ರಿಗೂ ಸಿಗಲ್ಲ, ನಿಮಗೆ ಸಿಕ್ಕಿದೆ. ಸೊ ಹೇಗೆ ಈಗ ನಿಮ್ಮ ಬ್ಯಾಕ್ಗ್ರೌಂಡ್ ಆ್ಯಕ್ಟಿಂಗ್ ಮಾಡಬೇಕು ಅಂತ ಇತ್ತಾ ಅಥವಾ ಏನು ಅಂತ ಹೇಳಿ? ಹೌದು, ಅದು ಐ ವಿಶ್ ಇಟ್ ವಾಸ್ ದಟ್ ಈಸಿ. ನಾನೇನೋ ರೋಡಲ್ಲಿ ಹೋಗಿ ನಡೀತಾ ಇದೆ ಯಾರೊಬ್ಬ ಹೀರೋಯಿನ್ ಆಗು ಅಂತ, ಅಷ್ಟು ಈಸಿ ಅಲ್ಲ ಇದು. ನಾನು ಬೇಕು 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 ಅಂತ ಹಠ ಮಾಡಿ ಬಂದಿರೋದು ಇಲ್ಲಿಗೆ. ಬಟ್ ಆ್ಯಕ್ಟರ್ ಆಗೋಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ